ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಗುರುವಾರ ಬೆಳಗ್ಗೆ 30 ನಿಮಿಷಗಳ 30 ಸುದ್ದಿ ಶುರು ಮಾಡೋ ಟೈಮ್ ಇದು. ನಿನ್ನೆ ಆಗಿರುವಂತಹ ಬೆಳವಣಿಗೆ ಮತ್ತು ಇವತ್ತಿನ ಸುದ್ದಿ ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ 30 ಸುದ್ದಿಗಳಾಗಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತಿರುಪತಿಗೆಯಲ್ಲಿ ಅಪಮಾನ ಮಾಡಿದ್ದಾರೆ. ಅಪ್ಪು ಸ್ಟಿಕ್ಕರ್ ಅಂಟಿಸಿದ ಕಾರನ್ನ ಬೆಟ್ಟಕ್ಕೆ ಬಿಡದೆ ಭದ್ರತಾ ಸಿಬ್ಬಂದಿ ಉದ್ದಟತನ ಮೆರೆದಿದ್ದಾರೆ. ಅಷ್ಟೇ ಅಲ್ಲ, ಕಾರಿಗೆ ಅಂಟಿಸಿದ ಪುನೀತ್ ಸ್ಟಿಕ್ಕರ್ ಅನ್ನ ಭದ್ರತಾ ಸಿಬ್ಬಂದಿಗಳು ತೆಗೆದ ಮೇಲೆ ಕಾರನ್ನ ಬೆಟ್ಟದ ಮೇಲೆ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಪ್ಪು ಜೊತೆ ಕನ್ನಡಕ್ಕೂ ತಿರುಮಲ ಭದ್ರತಾ ಸಿಬ್ಬಂದಿ ಅವಮಾನ ಮಾಡಿದ್ದಾರೆ. ಕಾರಿಗೆ ಹಾಕಿದ್ದ ಕನ್ನಡದ ಬಾವುಟವನ್ನು ಕೂಡ ಕಿತ್ತೆಸೆದು ಅಪಮಾನ ಮಾಡಿದ್ದಾರೆ. ತಿರುಮಲದ ಸಿಬ್ಬಂದಿ ವಿರುದ್ಧ ಕನ್ನಡಿಗರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಾದ್ಯಂತ ದೇಶದಾದ್ಯಂತ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ದೇವರ ರೀತಿ ನೋಡ್ತಾ ಇದ್ದೇವೆ. ಅಂಥ ಒಬ್ಬ ಗೌರವಿತ ನಟನ, ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋರ ಮಗನ ಇವತ್ತು ಒಂದು ಸ್ಟಿಕ್ಕರ್ ಹಾಕೋ ಬಂದಿರೋದಕ್ಕೆ ಅವೇನು ತಿರುಪತಿಯ ಮುಖ್ಯ ದ್ವಾರ ತಪಾಸಣೆ ಕೇಂದ್ರ ಇದೆ, ಅಲ್ಲಿ ಒಂದು ಅವಮಾನ ರೀತಿಯಾಗಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಈ ಫೋಟೋವನ್ನು, ಈ ಸ್ಟಿಕ್ಕರನ್ನು, ಪುನೀತ್ ರಾಜ್ಕುಮಾರ್ ಫೋಟೋವನ್ನು ಕಿತ್ತರೆ ಮಾತ್ರ ನಿನ್ನ ವಾಹನವನ್ನು ನಾವು ಮೇಲೆ ಕಳಿಸ್ತೇವೆ ಅನ್ನೋ ರೀತಿಯಲ್ಲಿ ಅದನ್ನು ಕಿತ್ತ ನಂತರ ಆ ಗಾಡಿಯನ್ನು ಬಿಟ್ಟಿರ್ತಾರೆ. ಇವತ್ತು ನಮ್ಮ ಕನ್ನಡ ನಾಡಿಗೆ, ಕನ್ನಡದವರಿಗೆ ಇಲ್ಲಿ ಬಂದರೆ ಅವಮಾನ ಮಾಡೋ ರೀತಿ ನಮ್ಮ ಹೃದಯದ ನಟ ಆದ ಪುನೀತ್ ರಾಜ್ಕುಮಾರ್ಗೆ ಅವಮಾನ ಮಾಡೋ ರೀತಿ ಫೋಟೋವನ್ನು ಕಿತ್ತಾಕ್ತಾ ಇದ್ದಾರೆ. ನಾವು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಅದೇನೋ ಹೇಳ್ತಾರಲ್ಲ, ಇರ್ಲಾರದೆ ಇರುವೆ ಬಿಟ್ಕೊಂಡ್ರು ಅಂತ. ಹಾಗಾಗಿದೆ ಬಾಲಿವುಡ್ ನಟ ಅಜಯ್ ದೇವಗನ್ ಅವರ ಪರಿಸ್ಥಿತಿ. ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅಂತ ಸುದೀಪ್ ಹೇಳಿದ್ರು. ವಿರುದ್ಧದ ಕೆರಳಿದ್ರು ದೇವಗನ್. ಸವಾಲೊಂದನ್ನು ಹಾಕಿದ್ರು. ನಿಮ್ಮ ಪ್ರಕಾರ ಹಿಂದಿ ರಾಷ್ಟ್ರ ಭಾಷೆಯಲ್ಲ, ಹಾಗಿದ್ರೆ ನಿಮ್ಮ ಮಾತೃಭಾಷೆಯ ಸಿನಿಮಾಗಳನ್ನ ಹಿಂದಿಗೆ ಡಬ್ ಮಾಡೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಹಿಂದಿ ಎಂದಿಗೂ ರಾಷ್ಟ್ರ ಭಾಷೆಯಾಗಿ ಇರುತ್ತೆ ಅಂತ ಟ್ವೀಟ್ ಮಾಡಿದ್ರು. ಇದರಿಂದ ಕೆರಳಿ ಕೆಂಡವಾದ್ರು ಸುದೀಪ್. ನನಗೆ ಹಿಂದಿ ಭಾಷೆಯ ಸಂದೇಶ ಅರ್ಥ ಆಯಿತು, ಆದರೆ ನಾನೇನಾದರೂ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ಗತಿ ಏನು? ನಾವು ಹಿಂದಿ ಸೇರಿ ಎಲ್ಲ ಭಾಷೆಯನ್ನು ಗೌರವಿಸ್ತೀವಿ. ನನ್ನ ಉದ್ದೇಶ ಚರ್ಚೆಗೆ ಅವಕಾಶ ಕೊಡುವಂಥದ್ದಲ್ಲ. ನಾನು ಹೇಳಿದ ಸಂದರ್ಭವೂ ಬೇರೆಯದ್ದಾಗಿತ್ತು. ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅಂತ ಸುದೀಪ್ ಕೌಂಟರ್ ಕೊಟ್ಟರು. ಇದರಿಂದ ತಣ್ಣಗಾದ್ರು ಅಜಯ್ ದೇವಗನ್. ನೀನು ನನ್ನ ಗೆಳೆಯ, ನನ್ನ ತಪ್ಪು ತಿಳುವಳಿಕೆಯನ್ನು ತಿದ್ದಿದ್ದಕ್ಕೆ ಧನ್ಯವಾದಗಳು. ನಾನು ಯಾವಾಗಲೂ ಕೂಡ ಚಿತ್ರರಂಗವೆಲ್ಲ ಒಂದು ಅಂತ ಭಾವಿಸ್ತೀನಿ. ನಾವು ಎಲ್ಲ ಭಾಷೆಯನ್ನು ಕೂಡ ಗೌರವಿಸ್ತೀವಿ ಅಂತ ಮತ್ತೊಂದು ಟ್ವೀಟ್ ಮಾಡಿದ್ರು. ಬಾಲಿವುಡ್ ನಟ ಅಜಯ್ ದೇವಗನ್ ಮಾಡಿದಂಥ ಟ್ವೀಟ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ನಟಿ ರಮ್ಯಾ ಸೇರಿದಂತೆ ಹಲವರು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದಿ ನಮ್ಮ ರಾಷ್ಟ್ರ ಭಾಷೆಯಲ್ಲ, ಪ್ರತಿಯೊಂದು ಭಾಷೆಗೂ ಅವರದ್ದೇ ಆದಂತಹ ಇತಿಹಾಸ ಇದೆ. ನಾನೊಬ್ಬ ಕನ್ನಡಿಗ ಅನ್ನೋ ಹೆಮ್ಮೆ ಇದೆ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹಿಂದಿ ಭಾಷೆ ಅಷ್ಟೇ, ರಾಷ್ಟ್ರೀಯ ಭಾಷೆ ಅಲ್ಲ. ಸುದೀಪ್ ಹೇಳಿದ್ದು ಸರಿ ಇದೆ, ಭಾಷೆ ಏರಿಕೆ ಬೇಡ ಅಂತ ಸರಣಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಟಿ ರಮ್ಯಾ ಅವರು ಕೂಡ ಟ್ವೀಟ್ ಮಾಡಿದ್ರು. KGF, ಪುಷ್ಪ ಹಾಗೂ RRR ಸಿನಿಮಾಗಳು ಹಿಂದಿ ಬೆಲ್ಟ್ನಲ್ಲಿ ಉತ್ತಮ ಪ್ರದರ್ಶನ ಕಂಡಿವೆ. ಕಲೆಯನ್ನ ಭಾಷಾ ನೆಲೆಯಲ್ಲಿ ನೋಡಬೇಡಿ ಅಂತ ಕೌಂಟರ್ ಕೊಟ್ಟರು ನಟಿ ರಮ್ಯಾ. ಬಾಲಿವುಡ್ ನಟ ಅಜಯ್ ದೇವಗನ್ಗೆ ಸ್ಯಾಂಡಲ್ವುಡ್ ತಾರೆಯರು ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಸತೀಶ್ ನೀನಾಸಂ ಅಜಯ್ ದೇವಗನ್ ಅವರಿಗೆ ಟ್ವೀಟ್ ಮೂಲಕ ಕುಟುಕಿದ್ರು. 16 ವರ್ಷಗಳಿಂದ ನಿಮ್ಮ ಹಿಂದಿ ಸಿನಿಮಾಗಳು ಕನ್ನಡ ನೆಲದಲ್ಲಿ ಹಣ ಮಾಡಿವೆ. ಈಗಷ್ಟೇ ನಮ್ಮ ಕನ್ನಡ ಸಿನಿಮಾಗಳು ಅಲ್ಲಿ ಕಾಲಿಟ್ಟಿವೆ. ನಮ್ಮಂತೆ ನೀವು ನಮ್ಮ ಭಾಷೆಯನ್ನು ಗೌರವಿಸಿ. ಹಿಂದಿ ಅಂದಿಗೂ ಎಂದಿಗೂ ನಮ್ಮ ರಾಷ್ಟ್ರ ಭಾಷೆಯಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ನಟಿ ಮೇಘನಾ ಗೌಕರ್, ಸಿಂಪಲ್ ಸುನಿ, ಶ್ರೀನಗರ ಕಿಟ್ಟಿ, ಅಹಿಂಸಾ ಚೇತನ್, ರಾಮ್ ಗೋಪಾಲ್ ವರ್ಮಾ ಕೂಡ ಟ್ವೀಟ್ ಮಾಡಿ ದೇವಗನ್ ವಿರುದ್ಧ ಕೆಂಡಕಾರಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೇರ್ತಾ ಇದೆ. ಜನ ಹೋಗು ಬಂದು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ವಿಪಕ್ಷಗಳ ಕಡೆ ಬೊಟ್ಟು ಮಾಡಿದ್ದಾರೆ. ರಾಜಕೀಯ ಹಗ್ಗಜಗ್ಗಾಟದ ಮಧ್ಯೆ ಕರ್ನಾಟಕದಲ್ಲಿ ತೈಲ ಬೆಲೆ ಇಳಿಕೆ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗುತ್ತೆ, ಆದರೆ ಯಾವಾಗ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ನಡೆದಂಥ ಪಂಚರಾಜ್ಯ ಚುನಾವಣೆಗೂ ಮುನ್ನ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಿದರು. ಈ ವರ್ಷ, ಮುಂದಿನ ವರ್ಷದಲ್ಲೂ ಕೂಡ ಕರ್ನಾಟಕ ಸೇರಿ ಹಲವು ರಾಜ್ಯಗಳ ಚುನಾವಣೆ ಇದೆ. ಎಲೆಕ್ಷನ್ಗೋಸ್ಕರನಾದರೂ ತೈಲ ಬೆಲೆ ಇಳಿಸಬಹುದು ಎಂಬ ಲೆಕ್ಕಾಚಾರ ಇದೆ. ಹಾಗಾಗಿನೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪರಿಶೀಲನೆ ಮಾಡ್ತೀವಿ ಎಂದಿದ್ದಾರೆ. ದೇಶದಲ್ಲಿ ಕೊರೋನಾ 4ನೇ ಅಲೆ ಮತ್ತೆ ಬರ್ತಾ ಇದೆ. ಮೇ ಮೊದಲ ವಾರದ ಬಳಿಕ ಕೋವಿಡ್ ಸೋಂಕು ಮಿತಿಮೀರುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಸಭೆ ಮಾಡಿದ್ರು. 4ನೇ ಅಲೆ ತಡೆಗೆ
3T ಸೂತ್ರ ಪಾಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಭಾರತ ಕೊರೋನಾವನ್ನು ಉತ್ತಮವಾಗಿ ನಿರ್ವಹಿಸ್ತಾ ಇದೆ, ಆದರೂ ಸೋಂಕು ಏರ್ತಾ ಇದೆ. ಮುಂಬರುವ ಸವಾಲುಗಳನ್ನು ಎಲ್ಲರೂ ಕೂಡ ಒಟ್ಟಾಗಿ ಎದುರಿಸಬೇಕು, ಜನರಿಗೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸಲಹೆ ಕೊಟ್ಟರು. ಲಸಿಕೆ ಪಡೆಯದವರಿಗೆ ಲಸಿಕೆ ವಿತರಿಸಿ, ಟೆಸ್ಟಿಂಗ್, ಟ್ರ್ಯಾಕಿಂಗ್ ಹಾಗೂ ಟ್ರೀಟ್ಮೆಂಟ್ಗೆ ಒತ್ತು ನೀಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲಿ ಕೋವಿಡ್ ತಡೆಗೆ ಸರ್ಕಾರ ಮತ್ತಷ್ಟು ನಿಯಮಗಳನ್ನು ಜಾರಿ ಮಾಡ್ತಾ ಇದೆ. ಇನ್ನೊಂದು ಕಡೆ ಮತ್ತೆ 50-50 ರೂಲ್ಸ್ ಹಾಕಬೇಡಿ ಅಂತ ಹೋಟೆಲ್ ಮಾಲೀಕರ ಸಂಘ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. साथियों, तीसरी लहर के दौरान हमने हर दिन 3 लाख से ज्यादा केसेस देखे हैं. हमारे सभी राज्यों ने इन केसेस को हैंडल भी किया और बाकी सामाजिक आर्थिक गतिविधियों को भी गति दी. यही बैलेंस आगे भी हमारी स्ट्रेटेजी का हिस्सा रहना चाहिए. साथियों, ರಾಜ್ಯದಲ್ಲಿ ಕೊರೋನಾ 4ನೇ ಅಲೆ ಭೀತಿಯ ಬೆನ್ನಲ್ಲೇ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಿನ್ನೆ ಒಂದೇ ದಿನ 126 ಕೇಸ್ ಆಯಿತು. ಆತಂಕದ ವಿಷಯ ಅಂದರೆ ಬೆಂಗಳೂರಿನಲ್ಲಿ 114 ಕೇಸ್ ದಾಖಲಾಗಿರೋದು. ಸಮಾಧಾನಕರ ವಿಷಯ ಅಂದರೆ ಕೊರೋನಾದಿಂದ ಯಾವುದೇ ಸಾವು ವರದಿಯಾಗಿಲ್ಲ ಅನ್ನೋದು. ಕೊರೋನಾ ಸೋಂಕಿಗೆ ತುತ್ತಾಗಿದ್ದ 99 ಮಂದಿ ಗುಣಮುಖರಾಗಿದ್ದಾರೆ. ರಾಜ್ಯದ ಒಟ್ಟು 1.16ರಷ್ಟಿದೆ ಪಾಸಿಟಿವಿಟಿ ರೇಟ್. ಕೊರೋನಾ ಸಂಖ್ಯೆ ಹೆಚ್ಚಾದರೆ ಕೊರೋನಾ ನಿಯಂತ್ರಣಕ್ಕೆ ತಕ್ಷಣವೇ ಟಫ್ ರೂಲ್ಸ್ ಜಾರಿ ಮಾಡೋದು ಅನಿವಾರ್ಯ ಅಂತ ಬೀದರ್ನಲ್ಲಿ ಸಚಿವ ಹಾಲಪ್ಪ ಆಚಾರ್ ಟಫ್ ರೂಲ್ಸ್ ಸುಳಿವು ಕೊಟ್ಟಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತಾಡಿದ್ರು ಹಾಲಪ್ಪ ಆಚಾರ್ ಅವರು. ಜನರ ಜೀವ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಿಸುವ ಸಮಯದಲ್ಲಿ ಅನಿವಾರ್ಯತೆ ಬಂದರೆ ಟಫ್ ರೂಲ್ಸ್ ಜಾರಿ ಮಾಡ್ತೀವಿ. ಸರ್ಕಾರ ಪ್ರಾಥಮಿಕ ಹಂತವಾಗಿ ಮಾಸ್ಕ್ ಕಡ್ಡಾಯ ಮಾಡಿ ಆದೇಶ ಮಾಡಿದೆ. ಸೋಂಕು ಹೆಚ್ಚಾದರೆ ಟಫ್ ರೂಲ್ಸ್ ಜಾರಿ ಮಾಡ್ತೀವಿ ಎಂದರು ಸಚಿವರು. ದೇಶದ ಹಲವು ಕಡೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಮಾಸ್ಕ್ ಕಡ್ಡಾಯ ನಿಯಮವನ್ನು ಮತ್ತೆ ಜಾರಿಗೊಳಿಸಿದೆ. ಈ ನಿಯಮವನ್ನು ಉಲ್ಲಂಘಿಸಿದವರಿಗೆ ವಿಪತ್ತು ನಿರ್ವಹಣೆ ಕಾಯ್ದೆಯಡಿ ಶಿಕ್ಷೆ ವಿಧಿಸಲಾಗುವುದು ಅಂತ ತಿಳಿಸಿದೆ. ಇತ್ತೀಚೆಗಷ್ಟೇ ಕೇರಳ ಕೋವಿಡ್ ನಿರ್ಬಂಧಗಳನ್ನು ತೆರವುಗೊಳಿಸಿತ್ತು. ದೇಶದಲ್ಲಿ ಸದ್ಯದ ಕೋವಿಡ್ ಪರಿಸ್ಥಿತಿ ಅವಲೋಕಿಸಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯಗೊಳಿಸಿದೆ. PSI ಪರೀಕ್ಷೆಯಲ್ಲಿ ಅಕ್ರಮ ಹೇಗೆ ನಡೀತಿತ್ತು ಎಂಬ ಸ್ಫೋಟಕ ಅಂಶ ಹೊರಬಿದ್ದಿದೆ. ಪರೀಕ್ಷೆಗೆ ಮೊದಲು ಬ್ಲೂಟೂತ್ ಅನ್ನು ಹೇಗೆ ಬಳಸಬೇಕು ಅಂತ RD ಪಾಟೀಲ್ ತರಬೇತಿ ಕೊಡ್ತಿದ್ದಂತೆ. ಅದೇ ಫೋನ್ನಿಂದ ಕರೆ ಮಾಡಿ ಕಿಂಗ್ ಪಿನ್ಗಳು ಉತ್ತರ ಹೇಳ್ತಿದ್ರು ಎಂಬ ಸ್ಫೋಟಕ ಅಂಶ ಬಯಲಾಗಿದೆ. ಎಕ್ಸಾಮ್ನಲ್ಲಿ ಬ್ಲೂಟೂತ್ ಬಳಸ್ತಿದ್ದ ರಹಸ್ಯಗಳು ಹೊರಗೆ ಬರ್ತಾ ಇದೆ. ಇನ್ನೊಂದು ಕಡೆ ಪೊಲೀಸ್ ನೇಮಕಾತಿ ವಿಭಾಗದ ADGP ಆಗಿದ್ದ ಅಮೃತ್ ಪಾಲ್ರನ್ನ ಸರ್ಕಾರ ಆಂತರಿಕ ಭದ್ರತಾ ದಳಕ್ಕೆ ಎತ್ತಂಗಡಿ ಮಾಡಿದೆ. ಅಮೃತ್ ಪಾಲ್ ಜಾಗಕ್ಕೆ R ಹಿತೇಂದ್ರಗೆ ಹೊಣೆ ಕೊಟ್ಟಿದ್ದಾರೆ. ಇವೆಲ್ಲದರ ಮಧ್ಯೆ ಹಗರಣದ ಮಹಾನಾಯಕಿ ದಿವ್ಯಾ ಹಾಗರಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಜೊತೆಗಿರುವ ಫೋಟೋಗಳು ವೈರಲ್ ಆಗ್ತಾ ಇದೆ. ಯಡಿಯೂರಪ್ಪನವರು, ಶ್ರೀರಾಮುಲು, ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ನಾಯಕರ ಜೊತೆಗಿನ ಫೋಟೋಗಳನ್ನು ಹಾಕಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ವಾರ್ ಕೂಡ ನಡೀತಾ ಇದೆ.